ಅಲ್ಲದೆ ಯಾವುದೇ ಸರ್ಕಾರದ ನಯಾ ಪೈಸೆಯ ಸಹಾಯವಿಲ್ಲದೆ ಸ್ವಂತ ಖರ್ಚು ಮಾಡಿದ್ದಾರೆ ಎನ್ನುವುದು ಗಮನಾರ್ಹ ಸಂಗತಿಯಾಗಿದೆ. ಪ್ರಮುಖವಾಗಿ ಸರ್ಕಾರ ಕುಸ್ತಿಯಂತಹ ಕ್ರೀಡೆಗಳನ್ನು ನಿರ್ಲಕ್ಷಿಸುತ್ತಿರುವ ಹೊತ್ತಿನಲ್ಲಿ ರಾಜು ಅವರು ವೈಯಕ್ತಿಕ ಆಸಕ್ತಿ ತೋರಿಸುತ್ತಿರುವುದು ಅವರ ಕ್ರೀಡಾ ಪ್ರೇಮಕ್ಕೆ ಸಾಕ್ಷಿಯಾಗಿದೆ. ಅನುದಾನ ಸರ್ಕಾರ ಕೊಟ್ಟಿಲ್ಲ, ಅನುದಾನ ಸರ್ಕಾರ ಕೊಡ್ತಾನೂ ಇಲ್ಲ. ಹಾಗಾಗಿ ನಾನು ಬರುವಂತ ಸಮಯಗಳಲ್ಲಿ ಸರ್ಕಾರಕ್ಕೆ ಪಾಠವನ್ನು ಕಲಿಸುವಂತ ವ್ಯವಸ್ಥೆ ನಾವು ಮಾಡ್ತಾ ಇದೀವಿ. ಇವತ್ತು ಸಮಾಜದಲ್ಲಿ ಪೆನ್ಷನ್ ಬರ್ತಾ ಇಲ್ಲ. ಮಾಜಿ ಪೈಲ್ವಾನರಿಗೆ ಜಿಜೋ ನಿಗ್ರೋ ಅವರು ಇದ್ದಾರೆ ಹಳಿಯಾಳ ತಾಲೂಕಿನಲ್ಲಿ. ದಿಲ್ಲಿಯಲ್ಲಿ ಹೋಗಿ ಹೆಸರು ಮಾಡಿದಂಥ ಹಳಿಯಾಳ ಕರ್ನಾಟಕದ ಧ್ವಜವನ್ನು ಹಾರಿಸಿದಂಥ ಮಾಜಿ ಪೈಲ್ವಾನರಿದ್ದಾರೆ. 1-2 ತಿಂಗಳು 3 ತಿಂಗಳು ಅವರು ಪೆನ್ಷನನ್ನು ಕೊಟ್ಟು ನಿರಂತರವಾಗಿ ಪೆನ್ಷನನ್ನು ಬಂದ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗಾಗಿ ಬರುವಂಥ ಸಮಯಗಳಲ್ಲಿ ಕರ್ನಾಟಕ ಸರ್ಕಾರ ನಮಗೆ ಬೆಂಬಲ ಕೊಡಲಿಲ್ಲ ಅಂದರೆ, ಮಾಜಿ ಪೈಲ್ವಾನರಾಗಿರಲಿ ಕುಸ್ತಿಪಟುಗಳಿಗಾಗಿರಲಿ ನಮಗೆ ಸರ್ಕಾರ ಬೆಂಬಲ ಕೊಟ್ಟಿಲ್ಲ ಅಂದರೆ 2ರಿಂದ 2.5 ಕೋಟಿ ಜನ ಬೆಂಗಳೂರಿಗೆ ಹೋಗಿ ನಾವು ಸ್ಟ್ರೈಕ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ನಮ್ಮ ಮಾಜಿ ಪೈಲ್ವಾನರಿಗೆ ಪೆನ್ಷನ್ ಬೇಕು, ನಮ್ಮ ಕುಸ್ತಿಪಟುಗಳಿಗೆ ಅಭಿಮಾನಿಗಳಿಗೆ ಕುಸ್ತಿ ಹಬ್ಬವನ್ನು ವರ್ಷ ಕರ್ನಾಟಕ ಸರ್ಕಾರ ಮಾಡಿಸಿಕೊಡ್ಬೇಕನ್ನತಕ್ಕಂಥ ಉದ್ದೇಶದಿಂದ ಸರ್ಕಾರಕ್ಕೆ ತೋರಿಸಿಕೊಡುವ ಅಂತ ಹೇಳಿ ಇವತ್ತು ರಾಜು MP 4ರಿಂದ 5 ಕೋಟಿ ರೂಪಾಯಿ ಖರ್ಚು ಮಾಡಿ ಭಾರತ ದೇಶದಲ್ಲಿ ಆಗಿರೋಂಥ ಕುಸ್ತಿಯನ್ನ ಈ ಹಳಿಯಾಳ ತಾಲೂಕಿನಲ್ಲಿ ಮಾಡ್ತಾ ಇದ್ದಾರೆ. ಇಂತಹ ಅವಕಾಶಗಳು ಸಿಗೋದು ತುಂಬಾ ವಿರಳ.